ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಯಾವ ವಸ್ತು ಖಾಲಿಯಾದರೆ ಅದೃಷ್ಟ ಮರೆಯಾಗುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಅಕ್ಕಿ, ಬಿ ಅರಿಶಿಣ, ಸಿ ಸಕ್ಕರೆ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಶಿಣ. ಅಡುಗೆ ಮನೆಯಲ್ಲಿ ಅರಿಶಿಣ ಖಾಲಿಯಾದರೆ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಮರೆಯಾಗುತ್ತದೆಯಂತೆ. ಯಾವುದೇ ಹಿಟ್ಟು ಖಾಲಿಯಾಗಲು ಬಿಡಬಾರದು. ಹಿಟ್ಟು ಖಾಲಿಯಾಗುತ್ತದೆ ಎಂದಾದರೆ ಅದು ಬಡತನ ಬಂದೋಗುವ ಲಕ್ಷಣ ತೋರಿಸುತ್ತದೆ. ಮನೆಯಲ್ಲಿ ಅಕ್ಕಿ ಮುಗಿದರೆ ಮನೆಯ ಸುಖ ಸಮೃದ್ಧಿ ಹಾಳಾಗುತ್ತದೆ. ಹಾಗೆಯೇ ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹು ದೋಷ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಮಕ್ಕಳಿಗೆ ಹೋಂವರ್ಕ್ ಅನ್ನು ಮೊದಲು ಪ್ರಾರಂಭಿಸಿದವರು ಅಥವಾ ಕಂಡುಹಿಡಿದವರು ಯಾರು? ಆಪ್ಷನ್ಸ್: ಎ ರಾಬರ್ಟೋ ನೆವಿಲ್ಲೆ, ಬಿ ಹೆನ್ರಿ ಫಿಶೆಲ್, ಸಿ ಥಾಮಸ್ ಜೆಫರ್ಸನ್, ಡಿ ಹೋರೆಸ್ ಮೆನ್. ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟೋ ನೆವಿಲ್ಲೆ. ಸ್ಕೂಲ್ನಲ್ಲಿ ಕೊಡುವ ಪ್ರತಿದಿನದ ಹೋಂವರ್ಕ್ ಅನ್ನು ಪ್ರಾರಂಭಿಸಿದವರು ರಾಬರ್ಟೋ ನೆವಿಲ್ಲೆ ಎಂಬ ಇಟಾಲಿಯನ್ ಶಿಕ್ಷಕ. ಅವರು 1905ರಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷೆಯಾಗಿ ಅದನ್ನು ವಿಧಿಸಿದರು. ಮೂರನೇ ಪ್ರಶ್ನೆ, ಹೆಚ್ಚಿನ ಜನರು ನಿದ್ರೆಯ ಸಮಯದಲ್ಲಿ ಗೊರಕೆಯನ್ನು ಹೊಡೆಯುತ್ತಾರೆ, ಅದಕ್ಕೆ ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಬೊಜ್ಜು, ಬಿ ಉಸಿರಾಟದ ತೊಂದರೆ, ಸಿ ಅತಿಯಾದ ಆಹಾರ, ಡಿ ಗಾಢ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಧಿಕ ತೂಕವು ಗೊರಕೆಗೆ ಪ್ರಮುಖ ಕಾರಣವಾಗಿದೆ, ಏಕೆಂದರೆ ಗಂಟಲು ಮತ್ತು ಕುತ್ತಿಗೆಯ ಸುತ್ತ ಇರುವ ಕೊಬ್ಬು ಶ್ವಾಸನಾಳವನ್ನು ಕಿರಿದಾಗಿಸುತ್ತದೆ. ಶ್ವಾಸನಾಳವು ಕಿರಿದಾಗುವ ಅಥವಾ ನಿರ್ಬಂಧಿಸಲ್ಪಟ್ಟಾಗ ಈ ಸ್ಥಿತಿಯು ಸಂಭವಿಸುತ್ತದೆ. ಇದು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ. ಈ ಸಮಸ್ಯೆಯನ್ನು ದೀರ್ಘಕಾಲದವರೆಗೆ ನಿರ್ಲಕ್ಷಿಸಿದರೆ ಇದು ಗಂಟಲು ಮತ್ತು ಉಸಿರಾಟದ ಕೋಶಗಳನ್ನು ಹಾನಿಗೊಳಿಸುತ್ತದೆ. ಹಾಗೂ ಮೂಗು ಅಥವಾ ಗಂಟಲಿನಲ್ಲಿ ಊತ ಮತ್ತು ಲೋಳೆಯ ರಚನೆಯು ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು. ಇದು ಗೊರಕೆಗೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿನೊಂದಿಗೆ ತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಶುಗರ್ ನಿಯಂತ್ರಣ, ಸಿ ಆರೋಗ್ಯಕರ ಕರುಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚಿನ ಕಾರ್ಬೋಹೈಡ್ರೇಟ್ ಆಹಾರದಲ್ಲಿ ತುಪ್ಪವನ್ನು ಸೇರಿಸುವುದರಿಂದ ಗ್ಲೈಸೆಮಿಕ್ ಸೂಚಿಯನ್ನು ಕಡಿಮೆ ಮಾಡುತ್ತದೆ. ತುಪ್ಪವು ರಕ್ತದಲ್ಲಿನ ಸಕ್ಕರೆ ಹಠಾತ್ ಸ್ಪೈಕ್ ಅನ್ನು ಸಹ ತಡೆಯುತ್ತದೆ. ತುಪ್ಪ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದು ಹಾರ್ಮೋನ್ಗಳ ನಿರ್ವಹಣೆಗೂ ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಇನ್ಸುಲಿನ್ ಸ್ರವಿಸುವಿಕೆಯನ್ನು ನಿಯಂತ್ರಿಸಲು ಸಹ ಕೆಲಸ ಮಾಡುತ್ತದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮೂಳೆಗಳು ದುರ್ಬಲವಾಗಲು ಮತ್ತು ಮುರಿಯಲು ಯಾವುದು ಕಾರಣವಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ಕ್ಯಾಲ್ಸಿಯಂ, ಸಿ ಕಬ್ಬಿಣ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಿಟಮಿನ್ ಡಿ ಯ ಕೊರತೆಯು ಮೂಳೆಗಳು ಮೃದುವಾಗಲು ಮತ್ತು ದುರ್ಬಲಗೊಳ್ಳಲು ಕಾರಣವಾಗುತ್ತದೆ. ವಿಟಮಿನ್ ಡಿ ದೇಹದಲ್ಲಿನ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪೋಷಕಾಂಶವಾಗಿದೆ. ಈ ವಿಟಮಿನ್ ಮೂಳೆಗಳ ಆರೋಗ್ಯಕ್ಕೆ ಪ್ರಮುಖವಾಗಿದೆ. ನಮ್ಮ ಮೂಳೆಗಳು ಕ್ಯಾಲ್ಸಿಯಂನ ನೈಸರ್ಗಿಕ ಮಳಿಗೆಗಳಾಗಿದ್ದರೂ ನಾವು ಖನಿಜವನ್ನು ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಆಹಾರದ ಮೂಲಕ ಕ್ಯಾಲ್ಸಿಯಂ ಮಟ್ಟವನ್ನು ನಿರಂತರವಾಗಿ ನಿರ್ವಹಿಸಬೇಕು. ಆದರೆ ನಾವು ಅಗತ್ಯ ಪ್ರಮಾಣವನ್ನು ಪಡೆಯದೇ ಇದ್ದರೆ ನಮ್ಮ ದೇಹವು ಅದನ್ನು ನಮ್ಮ ಮೂಳೆಗಳಿಂದ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಕಾಲಾನಂತರದಲ್ಲಿ ಇದು ದುರ್ಬಲಗೊಳ್ಳಲು ಕಾರಣವಾಗಬಹುದು ಮತ್ತು ಮುರಿಯಲು ಹೆಚ್ಚು ಒಳಗಾಗುತ್ತದೆ. ಆರನೇ ಪ್ರಶ್ನೆ, ಚರ್ಮ ಮತ್ತು ಕೂದಲಿನ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಹಾಲಿನೊಂದಿಗೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಅರಿಶಿಣ, ಸಿ ಒಣದ್ರಾಕ್ಷಿ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಣದ್ರಾಕ್ಷಿ. ಪ್ರತಿದಿನ ಹಾಲಿನೊಂದಿಗೆ ಒಣದ್ರಾಕ್ಷಿ ತಿನ್ನುವುದು ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ.
ಒಣ ದ್ರಾಕ್ಷಿಯನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದರೆ ತ್ವಚೆಯು ಉತ್ತಮಗೊಳ್ಳುತ್ತದೆ. ಇದರಿಂದ ಪ್ರೋಟೀನ್ ದೊರೆಯುತ್ತದೆ, ಕೂದಲು ಕೂಡ ಆರೋಗ್ಯವಾಗಿರುತ್ತದೆ. ಆದ್ದರಿಂದ ಆರೋಗ್ಯಕ್ಕಾಗಿ ಮಾತ್ರವಲ್ಲ, ನಿಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹಾಲು ಮತ್ತು ಒಣ ದ್ರಾಕ್ಷಿಗಳನ್ನು ಒಟ್ಟಿಗೆ ಸೇವಿಸಬಹುದು. 7ನೇ ಪ್ರಶ್ನೆ, ಭಾರತದ ಸನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹೈದರಾಬಾದ್, ಬಿ ಜೈಸಲ್ಮೇರ್, ಸಿ ಮುಂಬೈ, ಡಿ ಜೋಧ್ಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ ಜೋಧ್ಪುರ್. ಸನ್ ಸಿಟಿ ಎಂಬುದು ಭಾರತದ ರಾಜಸ್ಥಾನದ ವಾಯುವ್ಯ ರಾಜ್ಯದಲ್ಲಿರುವ ರೋಮಾಂಚಕ ನಗರವಾದ ಜೋಧ್ಪುರದೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದ ಅಡ್ಡ ಹೆಸರು. ಶ್ರೀಮಂತ ಇತಿಹಾಸ, ಭವ್ಯವಾದ ಕೋಟೆಗಳು ಮತ್ತು ಬೆರಗುಗೊಳಿಸುವ ಅರಮನೆಗಳಿಗೆ ಹೆಸರುವಾಸಿಯಾಗಿರುವ ಜೋಧ್ಪುರವು ವರ್ಷವಿಡೀ ಬಿಸಿಲಿನ ವಾತಾವರಣದಿಂದಾಗಿ ಸೂರ್ಯನಗರ ಎಂಬ ಹೆಸರನ್ನು ಪಡೆದುಕೊಂಡಿದೆ. 8ನೇ ಪ್ರಶ್ನೆ, ಹಲ್ಲುಗಳ ಮೇಲಿನ ಹಳದಿ ಕಲೆ ತೊಲಗಿ ಮುತ್ತಿನಂತೆ ಹೊಳೆಯಲು ಯಾವುದರಿಂದ ಹಲ್ಲುಗಳನ್ನು ಉಜ್ಜಬೇಕು? ಆಪ್ಷನ್ಸ್ ಎ ಶುಂಠಿ, ಬಿ ಉಪ್ಪು, ಸಿ ಜೇನುತುಪ್ಪ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳು ಉಪ್ಪು ಮತ್ತು ಶುಂಠಿಯಲ್ಲಿ ಕಂಡುಬರುತ್ತವೆ. ಇದು ಬಾಯಿಯಿಂದ ಸೂಕ್ಷ್ಮ ಜೀವಿಗಳನ್ನು ಮತ್ತು ಬಾಯಿಯ ದುರ್ವಾಸನೆಯನ್ನು ತೆಗೆದುಹಾಕುವ ಮೂಲಕ ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಹಲ್ಲುಗಳ ಮೇಲೆ ಅಂಟಿ ಕುಳಿತಿರುವ ಹಳದಿ ಕಲೆಯನ್ನು ತೆಗೆದುಹಾಕಲು ಶುಂಠಿ ಮತ್ತು ಉಪ್ಪನ್ನು ಬಳಸಬಹುದು. ಹಲ್ಲುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದಿರುವುದು, ಹಲ್ಲುಗಳಲ್ಲಿನ ಸೂಕ್ಷ್ಮ ಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಮುಂತಾದ ಹಲವು ಕಾರಣಗಳಿಂದ ಹಲ್ಲುಗಳು ಹಳದಿಯಾಗಬಹುದು. ಹಲ್ಲುಗಳನ್ನು ಬಿಳಿಯಾಗಿಸಲು ಶುಂಠಿ, ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ನಿಮ್ಮ ಹಲ್ಲುಗಳನ್ನು ಉಜ್ಜಿ ಬಳಿಕ ಬಾಯಿಯನ್ನು ಮುಕ್ಕಳಿಸಬೇಕು. 9ನೇ ಪ್ರಶ್ನೆ, ಎಲ್ಲಾದರೂ ಹೊರಗಡೆ ಹೋಗುವಾಗ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅದರ ಅರ್ಥವೇನು? ಆಪ್ಷನ್ಸ್ ಎ ಅಶುಭ, ಬಿ ಶುಭ, ಸಿ ಅಪಶಕುನ, ಡಿ ಮೂಢನಂಬಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂಢನಂಬಿಕೆ. ಹಿಂದಿನ ಕಾಲದಲ್ಲಿ ಕರೆಂಟು ಇರುತ್ತಿರಲಿಲ್ಲ. ಆ ಸಮಯದಲ್ಲಿ ದಾರಿಯಲ್ಲಿ ಯಾವುದಾದರೂ ಸದ್ದು ಬಂದಾಗ ಜನರು ನಿಲ್ಲುತ್ತಿದ್ದರು. ಇದರಿಂದ ಕಾಡು ಪ್ರಾಣಿಗಳು ಅಥವಾ ಸಾಕು ಪ್ರಾಣಿಗಳು ರಸ್ತೆ ದಾಟಿದರೆ ಆರಾಮವಾಗಿ ರಸ್ತೆ ದಾಟಬಹುದಿತ್ತು. ಅವುಗಳು ನಮಗೆ ಹಾನಿ ಮಾಡಬಾರದು ಮತ್ತು ನಮ್ಮಿಂದ ಅವುಗಳಿಗೆ ಹಾನಿಯಾಗಬಾರದು ಎಂಬ ಉದ್ದೇಶ ಅಲ್ಲಿತ್ತು. ಕ್ರಮೇಣ ಈ ಸಂಪ್ರದಾಯವು ಕಪ್ಪು ಬೆಕ್ಕಿಗೆ ಅಪಶಕುನ, ಮೂಢನಂಬಿಕೆಗೆ ಸಂಪರ್ಕ ಪಡೆದುಕೊಂಡಿತ್ತು. 10ನೇ ಪ್ರಶ್ನೆ, ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ಸ್ ಎ ಶ್ರೀಲಂಕಾ, ಬಿ ಯುರೋಪ್, ಸಿ ನೈಜೀರಿಯಾ, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೋಳಿ ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದ ರಾಷ್ಟ್ರೀಯ ಪಕ್ಷಿ. ಮೊದಲು ಇದರ ಹೆಸರು ಸಿಲೋನ್ ಜಂಗಲ್ ಫೌಲ್ ಎಂದು ಕರೆಯಲಾಗುತ್ತಿತ್ತು. ಈ ಪಕ್ಷಿ ಕೇವಲ ಶ್ರೀಲಂಕಾದ ವಿವಿಧ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಒಂದು ಜಾತಿಯ ಕೋಳಿಯಾಗಿದ್ದು, ಇದು ಸರ್ವಭಕ್ಷಕ ವನ್ಯ ಪಕ್ಷಿಯಾಗಿದೆ. ಅಂದರೆ ಇದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡನ್ನೂ ತಿನ್ನುತ್ತದೆ. ಈ ಕಾಡು ಕೋಳಿ ಸುಮಾರು 35 ಸೆಂಟಿಮೀಟರ್ ಉದ್ದ ಮತ್ತು 510 ರಿಂದ 645 ಗ್ರಾಂ ತೂಕವಿರುತ್ತದೆ. ಶ್ರೀಲಂಕಾ ಮಾತ್ರವಲ್ಲದೆ ಯುರೋಪಿನ ದೇಶವಾದ ಫ್ರಾನ್ಸ್ನ ರಾಷ್ಟ್ರೀಯ ಪಕ್ಷಿಯೂ ಕೂಡ ಕೋಳಿ. ಇಲ್ಲಿ ಗ್ಯಾಲಿಕ್ ಕೋಳಿ ಎಂಬ ಒಂದು ಬಗೆಯ ಕಾಡು ಕೋಳಿಯನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮಾಡಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.